ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ ಭಾನುವಾರ ನಡೆಸಿಕೊಟ್ಟಂತಹ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಂಜನಗೂಡು ರಸಬಾಳೆಯ ಬಗ್ಗೆಯೂ ಕೂಡ ಒಂದು ಉಲ್ಲೇಖವನ್ನು ಮಾಡುವ ಮುಖಾಂತರ ನಂಜನಗೂಡು ರಸಬಾಳೆಗೆ ಒಂದು ಜಾಗತಿಕವಾಗಿ ಇರುವಂತಹ ಒಂದು ಮಹತ್ವವನ್ನು ಸಾರಿದ್ದಾರೆ ಅಂತ ಹೇಳ್ಬೋದು. ಏಕೆಂದರೆ ನಂಜನಗೂಡು ರಸಬಾಳೆ ಅದು ತನ್ನದೇ ಆದ ಒಂದು ವಿಶಿಷ್ಟ ಗುಣವನ್ನು ಹೊಂದಿದೆ. ಅದರದೇ ಆದಂಥ ಒಂದು ಸ್ವಾದಿಷ್ಟವಾದ ಒಂದು ರುಚಿಯನ್ನು ಹೊಂದಿರುವ ಕಾರಣದಿಂದಾಗಿ ಅದು ಸಾಕಷ್ಟು ಒಂದು ರೀತಿ ಜನಪ್ರಿಯ ಒಂದು ಹಣ್ಣು ಅಂತಲೇ ಹೇಳ್ಬೋದು. ಅಂದಿನ ಆಳರಸರ ಕಾಲದಲ್ಲಿಯೂ ಕೂಡ ಈ ಒಂದು ನಂಜನಗೂಡು ರಸಬಾಳೆಯನ್ನು ಬೆಳೆಯೋದಕ್ಕೆ ಸಾಕಷ್ಟು ಉತ್ತೇಜನವನ್ನು ನೀಡಲಾಗಿತ್ತು. ಆದರೆ ಕಾಲಾನಂತರದಲ್ಲಿ ಈ ನಂಜನಗೂಡು ರಸಬಾಳೆ ಅದು ಕೂಡ ಅವನತಿಯತ್ತ ಸಾಗಿದೆ. ಅದರಲ್ಲೂ ವಿಶೇಷವಾಗಿ ನಂಜನಗೂಡಿನ ದೇವರಸನಹಳ್ಳಿ ಅನ್ನೋ ಒಂದು ಗ್ರಾಮ ಇದೆ. ಆ ಗ್ರಾಮದ ಆಸುಪಾಸಿನಲ್ಲಿ ಮಾತ್ರ ಈ ಒಂದು ನಂಜನಗೂಡು ರಸಬಾಳೆಯನ್ನು ಇದೀಗ ಬೆಳೀತಾ ಇರೋ ಒಂದು ಕಾರಣದಿಂದಾಗಿ ಅಲ್ಲಿ ಮಾತ್ರ ಈ ಒಂದು ಬೆಳೆಯ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಇದೀಗ ಈ ಒಂದು ಬೆಳೆಗೆ ನಂಜನಗೂಡು ರಸಬಾಳೆಗೆ ಒಂದು ಜಾಗತಿಕ ಮಹತ್ವ ಸಾರಿರುವ ಒಂದು ಹಿನ್ನೆಲೆಯಲ್ಲಿ ಅದನ್ನು ಉಳಿಸುವ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಒಂದು ರೀತಿ ಪ್ರಯತ್ನಗಳು ಆಗಬೇಕಾಗಿದೆ. ಯಾಕಂದರೆ ಆ ಒಂದು ಬೆಳೆಯನ್ನು ವಿಸ್ತರಣೆ ಮಾಡೋದಕ್ಕೆ ಬೇರೆ ಬೇರೆ ಪ್ರದೇಶದಲ್ಲಿಯೂ ಕೂಡ ಅದನ್ನು ಬೆಳೆಯೋದಕ್ಕೆ ಈಗ ಸರ್ಕಾರಗಳು ಕೂಡ ಮುಂದಾಗಬೇಕಿದೆ. ಒಂದು ಕೇಂದ್ರ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಈ ನಂಜನಗೂಡು ರಸಬಾಳೆಯನ್ನು ಕೂಡ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಒಂದು ಮಾತುಗಳು ಕೂಡ ಎಲ್ಲೆಡೆಯಿಂದ ಕೇಳಿಬರ್ತದವೆ. ಯಾಕಂದರೆ ನಂಜನಗೂಡು ರಸಬಾಳೆ ಒಂದು ತನ್ನದೇ ಆದ ಒಂದು ವಿಶಿಷ್ಟ ಒಂದು ಮಹತ್ವವನ್ನು ಹೊಂದಿದೆ. ಒಂದು ಮೈಸೂರು ಅಂತ ಬರ್ತಾ ಇದ್ದಂಗೆ ಈಗ ಮೈಸೂರು ವೀಳ್ಯದೆಲೆ ಇರ್ಬೋದು, ಬೇರೆ ಬೇರೆ ಶ್ರೀಗಂಧ ಈ ಥರ ಸೇರ್ತದಂತೆ ನಂಜನಗೂಡು ರಸಬಾಳೆ ಹೆಸರು ಕೂಡ ಕೇಳಿಬರೋದು ಸಾಮಾನ್ಯ ಅಂತ ಹೇಳ್ಬೋದು. ಇಂತಹ ಒಂದು ನಂಜನಗೂಡು ರಸಬಾಳೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡ ಮುಂದಾಗಬೇಕು ಅನ್ನೋದು ಕೂಡ ಒಂದು ಜನರ ಆಶಯವೂ ಕೂಡ ಆಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಕೇಂದ್ರ ರಾಜ್ಯ ಸರ್ಕಾರಗಳು ಯಾವ ನಿಟ್ಟಿನಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನೋದು ಕೂಡ ಕಾಯ್ದು ನೋಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಸಂಶೋಧನೆಗಳು ಆಗಬೇಕು. ಏಕೆಂದರೆ ಈ ಒಂದು ಬೆಳೆ ಒಂದು ಅತ್ಯಂತ ಸೂಕ್ಷ್ಮವಾದ ಒಂದು ಬೆಳೆ. ಕೇವಲ ನಂಜನಗೂಡು ಭಾಗದ ದೇವರಸನಹಳ್ಳಿ ಒಂದು ಆಸುಪಾಸಿನಲ್ಲಿ ಮಾತ್ರ ಬೆಳೀತಾ ಇರುವಂತಹ ಈ ಒಂದು ತಳಿಯನ್ನು ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿ ಇದನ್ನ ಬೆಳೆಯಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಸಂಶೋಧನೆಗಳು ಆಗುವ ಮುಖಾಂತರವೂ ಕೂಡ ಈ ಒಂದು ಬೆಳೆಯನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಒಂದು ಮುಂದಿನ ಪೀಳಿಗೆಗೂ ಕೂಡ ನಂಜನಗೂಡು ರಸಬಾಳೆಯ ಒಂದು ತಳಿಯನ್ನು ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಮತ್ತು ಒಂದು ವಿಜ್ಞಾನ ಒಂದು ಪ್ರಯೋಗಾಲಯಗಳು ಕೂಡ ಮುಂದಾಗ್ತಾವ ಅನ್ನೋದು ಕೂಡ ಕಾಯ್ದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.